ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತೊಂದು ವಿಭಿನ್ನವಾದ ಪ್ರಯತ್ನದಲ್ಲಿ ಬಂದಿದೆ. ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರುತ್ತೆ. ಇವತ್ತು ಎಲ್ಲರೂ ಕ್ವಶನ್ಸ್ ಕೇಳೋಣ, ಅವ್ರ ಅನಿಸಿಕೆಗಳನ್ನ ಯಾವ ಥರ ಹೇಳ್ತಾರೆ ಅನ್ನೋದನ್ನು ಈ ಲಾಗ್ದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರಲ್ಲ ಒಂದು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು KCD ಗ್ರೌಂಡಲ್ಲಿ ಇದ್ದೇನೆ, KCD ಕಾಲೇಜಿಂದ. ಇವಾಗ ಸಂಜೆ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಯಾಕಂತಂದರೆ ಈ ಟೈಮಲ್ಲಿ ತುಂಬ ಜನ ಸ್ಪೋರ್ಟ್ಸ್ ಆಡೋಕ್ಕೆ ಬರ್ತಾರೆ. ಸೊ ದ್ಯಾಟ್ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಇವತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀನಿ. ತುಂಬ ಜನ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರ ಅನಿಸಿಕೆಗಳನ್ನು ಕೇಳೋಣ. ಹಾಗಿದ್ದರೆ ಹೊರಡೋಣ ಇವಾಗ. ಹಾಯ್, ನನ್ನ ಹೆಸರು ಮಂಜುನಾಥ್ ಅಂತ. ಇವತ್ತಿನ ಲಾಗ್ದ ಕಾನ್ಸೆಪ್ಟ್ ಏನಪ್ಪ ಅಂತಂತಂದರೆ ಡಿಫ್ರೆಂಟ್ ಕ್ವಶನ್ ಆನ್ಸರ್ಸ್ ಅಂತಂತಂದರೆ ಇಲ್ಲಿ ತುಂಬ ಜನ ಸ್ಪೋರ್ಟ್ಸ್ ಆಡಕ್ಕೆ ಬಂದಿದ್ದಾರೆ. ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ನೀವು ಸ್ಪೋರ್ಟ್ಸ್ ರಿಲೇಟೆಡ್ ಅಂತಂದರೆ ಇಂಟ್ರೆಸ್ಟ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಪ್ಪ ಕ್ವಶನ್ ಅಂತಂದರೆ, ಈ ಪ್ರಪಂಚದಲ್ಲಿ ನೀವು ಯಾವ ಸ್ಪೋರ್ಟ್ಸ್ ಪರ್ಸನ್ನ ತುಂಬ ಲೈಕ್ ಮಾಡ್ತೀರಿ? ಕ್ರಿಕೆಟರ್ಸ್. ಹೆಸರು ತಿಳ್ಕೊಬೋದಾ? ರೋಹಿತ್ ಶರ್ಮಾ. ಯಾಕೆ ಅಂತ ಹೇಳ್ಬೋದಾ? ಅವರು ಲೀಡರ್ಶಿಪ್, ಕ್ಯಾಪ್ಟನ್ಸಿ ಚೆನ್ನಾಗಿದೆ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓಕೆ. ಫಸ್ಟಿಂದ ಅವರು ಕ್ರಿಕೆಟ್ ಎಂಟ್ರಿ ಆದಲ್ಲಿದೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಓಕೆ. ಪರ್ಸನಾಲಿಟಿ, ಅವ್ರ ಕ್ಯಾಪ್ಟನ್ಸಿ ತುಂಬ ಇಷ್ಟ ಆಗಿರೋದು ನೀವು ರೋಹಿತ್ ಶರ್ಮಾ ತುಂಬ ಲೈಕ್ ಮಾಡ್ತೀರಿ. ಹೌದು. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ವೆಲ್ಕಮ್. ಹಲೋ ಎಸ್. ಹಾಯ್, ನನ್ನ ಹೆಸರು ಮಂಜುನಾಥ್ ಅಂತ. ಇವತ್ತಿನ ಲಾಗ್ದ ಏನಪ್ಪ ಕಾನ್ಸೆಪ್ಟ್ ಅಂತಂದರೆ, ನಾವು ಇವಾಗ KCD ಗ್ರೌಂಡಲ್ಲಿದ್ದೇವೆ. ಅದರ ಸಂಜೆ 4 ಗಂಟೆ ಆಗಿದೆ. ತುಂಬ ಜನ ಇಲ್ಲಿ ಸ್ಪೋರ್ಟ್ಸ್ ಆಡೋಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇವಾಗ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ನಿಮಗೆ ಯಾವ ಸ್ಪೋರ್ಟ್ಸ್ ಪರ್ಸನ್ನ ತುಂಬ ಲೈಕ್ ಮಾಡ್ತೀರಿ? ನಾವು ಕ್ರಿಕೆಟಲ್ಲಿ ಬಂದ್ಬಿಟ್ಟು ಗೌತಮ್ ಗಂಭೀರ್ ಸರ್ನ ಯಾಕೆ ಲೈಕ್ ಮಾಡ್ತೀರಿ ಅಂತ ತಿಳ್ಕೊಂಡು? ಅವರು IPL ಅಲ್ಲಿ ಚೆನ್ನಾಗಿ ಆಡಿದ್ದಾರೆ, ಕಪ್ ಗೆಲ್ಸಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗೈತಿ, ಕ್ಯಾಪ್ಟನ್ಸಿ ಚೆನ್ನಾಗೈತಿ, ಹಂಗಾಗಿ ಗೌತಮ್ ಗಂಭೀರ್. ಮತ್ತು ಇವಾಗ ಇಂಡಿಯನ್ ಮೇನ್ ಟೀಮ್ದ ಕೋಚ್ ಆಗಿದ್ದಾರೆ. ಅದಕ್ಕೋಸ್ಕರ ನೀವು ಗೌತಮ್ ಗಂಭೀರ್ ಸರ್ನ ತುಂಬ ಲೈಕ್ ಮಾಡ್ತೀರಿ ಅಂತ ಹೇಳ್ತಿದ್ದೀರಿ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬ ಧನ್ಯವಾದಗಳು. ತುಂಬ ಜನ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ, ಅವ್ರಿಗೂ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಯೂಟ್ಯೂಬರ್ ಇದ್ದೇನೆ. ಇವಾಗ ನಾವು KCD ಗ್ರೌಂಡಲ್ಲಿ ಇದ್ದೇವೆ. ತುಂಬ ಜನ ಕ್ರಿಕೆಟ್ ಆಡಕ್ಕೆ ಬಂದಿದ್ದಾರೆ. ನಾನು ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ಒಂದು ಕ್ವಶನ್ಸ್ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ, ನೀವು ಎಲ್ಲ ಕ್ರಿಕೆಟ್ ಆಡ್ತಿರೋದ್ರಿಂದ ಸ್ಪೋರ್ಟ್ಸ್ ರಿಲೇಟೆಡ್ ಒಂದು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೇನೆ. ಕ್ವಶನ್ ಏನಪ್ಪ ಅಂತಂದರೆ, ಈ ಪ್ರಪಂಚದಲ್ಲಿ ನೀವು ಯಾವ ಸ್ಪೋರ್ಟ್ಸ್ ಪರ್ಸನ್ ತುಂಬ ಲೈಕ್ ಮಾಡ್ತೀರಿ? ವಿರಾಟ್ ಕೊಹ್ಲಿ. ಯಾಕೆ ಅಂತ ತಿಳ್ಕೊಬೋದಾ? ಅವ್ರ ಅಗ್ರೆಸಿವ್, ಕ್ಯಾಪ್ಟನ್ಶಿಪ್ ಚೆನ್ನಾಗಿ ಮಾಡ್ತಾರೆ. ಓಕೆ. ಅವ್ರ ಆಟನೂ ತುಂಬ ಚೆನ್ನಾಗಿತ್ತು. ಅವ್ರು ತುಂಬ ಡೆಡಿಕೇಟಿವ್ ಆಗಿ ವರ್ಕ್ ಮಾಡ್ತಾರೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅಂದರೆ ತಮಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರಿ, ಕರೆಕ್ಟ್ ಅಲ್ಲ? ಥ್ಯಾಂಕ್ ಯು ಸೊ ಮಚ್. ಆಲ್ಮೋಸ್ಟ್ ಆಲ್ ತುಂಬ ಜನಕ್ಕೆ ನಾವು ಕೇಳಾಯ್ತು, ಎಲ್ಲ ಹುಡುಗರು ಅವ್ರ ಡಿಫ್ರೆಂಟ್ ಪರ್ಸನಾಲಿಟಿ ಇರ್ಬೋದು, ಡಿಫ್ರೆಂಟ್ ಪರ್ಸನ್ನ ಹೇಳ್ತಿದ್ದಾರೆ. ಮತ್ತೆ ಕೇಳೋಣ ಏನು ಹೇಳ್ತಾರೆ, ನೋಡೋಣ. ತುಂಬ ಜನನ ಕೇಳಾಯ್ತು, ತುಂಬ ಜನ ಬೇರೆ ಬೇರೆ ವ್ಯಕ್ತಿಗಳ ಹೆಸರು ಹೇಳ್ತಿದ್ದಾರೆ. ಮತ್ತೆ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಹಾಗಿದ್ರೆ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಾವಿವಾಗ KCD ಗ್ರೌಂಡಲ್ಲಿದ್ದೇವೆ. ಸಂಜೆ ಆಗಿರೋದ್ರಿಂದ ತುಂಬ ಜನ ಎಲ್ಲ ಸ್ಪೋರ್ಟ್ಸ್ ಆಡೋಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾಡಬೇಕು ಅಂದ್ಕೊಂಡಿದ್ದೆ ರಿಲೇಟೆಡ್ ಟು ಸ್ಪೋರ್ಟ್ಸ್. ಆಗ್ಬೋದಾ? ಹಲೋ ಸರ್. ಹಾಂ ಸರ್. ತಮ್ಮ ಹೆಸರು? ರಾಕೇಶ್ ಪಾಟೀಲ್ ಸರ್. ತಾವೇನು ಮಾಡೋದು? ಕಾಂಪಿಟೇಟಿವ್ ಓಟ ಬಂದಿದೆ ಸರ್. ಕಾಂಪಿಟೇಟಿವ್ ಓದ್ತಾ ಇದ್ದೀರಿ? ಹಾಂ ಸರ್. ಸರ್, ಕ್ವಶನ್ ಏನಪ್ಪ ಅಂತಂತಂದರೆ, ಈ ಪ್ರಪಂಚದಲ್ಲಿ ನೀವು ತುಂಬ ಇಷ್ಟಪಡೋ ಸ್ಪೋರ್ಟ್ಸ್ ಪರ್ಸನ್ ಯಾರು ಅಂತ ತಿಳ್ಕೊಬೋದಾ? ವಿರಾಟ್ ಕೊಹ್ಲಿ ಸರ್. ಯಾಕಂತ ಹೇಳ್ಬೋದಾ? ಅವ್ರು ಆಡೋದು ಕ್ರಿಕೆಟ್ ನಂಗೆ ಭಾಳ ಲೈಕ್ ಆದದ್ದು ಸರ್. ಹಾಂ. ಮತ್ತು ಅವ್ರ ಡೆಡಿಕೇಶನ್ ಮತ್ತು ಅವ್ರದ್ದು ಏನಪ್ಪ ಅಂತಂತಂದರೆ ಪರ್ಫಾರ್ಮೆನ್ಸ್, ಅದಕ್ಕೋಸ್ಕರ ಅಗ್ರೆಸಿವ್ನೆಸ್ ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನೀವು ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್ ಫಾರ್ ಯು ಅಂತ ಹೇಳ್ತಾ ಇದ್ದೀರಾ ಸರ್? ಓಕೆ ಸರ್, ಥ್ಯಾಂಕ್ಸ್. ತುಂಬ ಜನ ಇವಾಗ ಆಟ ಆಡಕ್ಕೆ ಬರ್ತಿದ್ದಾರೆ. ಎಲ್ಲರೂ ಮಾತಾಡ್ಸೋಣ. ತುಂಬ ಚೆನ್ನಾಗಿದೆ. ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ವೆದರ್ ತುಂಬ ಸಖತ್ತಾಗಿದೆ. ಹಾಗಿದ್ರೆ ಹೋಗೋಣ. ಹಾಗೆ ಆರ್ಮಿ ಹುಡುಗರು ಏನಿದಾರಲ್ಲ, 10-20 ಹುಡುಗರ ಸೊ ರನ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಬಂದಾರೆ.
ಆಗಸ್ಟ್ ಒಳಗಡೆ ಅವ್ರದ್ದು ರ್ಯಾಲಿ ಇದೆ, ಡೇಂಜರ್ ಓಡಾಡ್ತಾರೆ ಮಾತ್ರ. ಎಸ್ಕಿಮಿ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಾವು ಇವಾಗ KCD ಗ್ರೌಂಡಲ್ಲಿದ್ದೇವೆ. ಇವಾಗ ಸಂಜೆ ಆಗಿರೋದ್ರಿಂದ ತುಂಬ ಜನ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬರ್ತಾರೆ, ಅಂದರೆ ಆಟ ಆಡೋಕ್ಕೆ ಬರ್ತಾರೆ. ಹೌದು. ಅದಕ್ಕೋಸ್ಕರ ತಾವು ಕೂಡ ಅದಕ್ಕೆ ಬಂದಿದ್ದೀರಿ, ಆಟ ಆಡೋಕ್ಕೆ ಬಂದಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಇವತ್ತು ನಾನು ಎವ್ರಿಡೇ ಒಂದು ಡಿಫ್ರೆಂಟ್ ವ್ಲಾಗ್ಸ್ ಮಾಡ್ತಿದ್ದೀನಿ, ವಿಭಿನ್ನವಾದ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಇವತ್ತಿನ ಕ್ವಶನ್ ಆನ್ಸರ್ ಸೆಷನ್ ಮಾಡ್ತಿದ್ದೀನಿ. ಈ ಸೆಷನಲ್ಲಿ ರಿಲೇಟೆಡ್ ಟು ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಿದ್ದೀನಿ. ಅಂತಂದ್ರೆ ಕ್ವಶನ್ ಏನಾಗಿರುತ್ತೆ ಅಂತಂತಂದರೆ, ಸರ್, ಈ ಪ್ರಪಂಚದಲ್ಲಿ ನೀವು ಯಾವ್ದು ಸ್ಪೋರ್ಟ್ಸ್ ಪರ್ಸನ್ನ ಜಾಸ್ತಿ ಲೈಕ್ ಮಾಡ್ತೀರಿ, ಯಾಕೆ ಅಂತ ತಿಳ್ಕೊಬೋದಾ? ನಾವು ಜಾಸ್ತಿ ಲೈಕ್ ಮಾಡೋದಂದರೆ ರೋಹಿತ್ ಶರ್ಮಾ, ನಮ್ಮ ಇಂಡಿಯನ್ ಕ್ಯಾಪ್ಟನ್. ಯಾಕಂದರೆ ಒಬ್ಬ ಸಣ್ಣ ಹುಡುಗದಿಂದ ಪ್ರತಿಯೊಂದು ಸ್ಕ್ರ್ಯಾಚಿಂದ ನಮ್ಮ ಇಂಡಿಯನ್ ಟೀಮಿಗೆ ಹೋಗಿದ್ದಾರೆ. ಎಷ್ಟೋ ಜನ ಅವ್ರನ್ನ ಟ್ರೋಲ್ ಮಾಡ್ತಾರೆ, ವಡಾಪಾವ್ ಅಂತಾರೆ, ಹೊಟ್ಟೆ ತುಂಬ ಇದೆ, ರನ್ನಿಂಗ್ ಮಾಡಲ್ಲ, ಬ್ಯಾಟಿಂಗ್ ಕರೆಕ್ಟ್ ಮಾಡಲ್ಲ ಅಂತಾರೆ. ಆದರೂ ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಿದ್ದಾರೆ. ಅವ್ರ ದೊಡ್ಡ ಫ್ಯಾನ್ ನಾನು, ಅವ್ರ ಥರನೇ ನಾನು ಮುಂದೆ ಆಗಬೇಕಂತ ಇದ್ದೀನಿ. ಸೊ ರೋಹಿತ್ ಶರ್ಮಾ ತುಂಬ ಇಷ್ಟ ಆಗ್ತಾರೆ ನಮಗೆ. ಓಕೆ ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬೇರೆ ನನ್ನ ಸ್ಟೂಡೆಂಟ್ಸ್ಗಳನ್ನ ನಾನು ಮಾತಾಡ್ಸಿದೆ, ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವ್ರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಯ್ತು. ಮತ್ತೆ ಮಾತಾಡಿಸ್ತಾ ಹೋಗ್ತಾ ಇರೋಣ. ಏನು ಹೇಳ್ತಾರೆ ಕೇಳೋಣ. ಹಾಗಿದ್ರೆ ಹೊರಡೋಣ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಮಂಜುನಾಥ್ ಅಂತ. ಮಾತಾಡ್ಬೋದಾ? ಶೋರ್. ಪ್ರತಿದಿನ ನಾನೊಂದು ಬೇರೆ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ರಿಲೇಟೆಡ್ ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತಂದ್ರೆ, ನಾನು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ ಕೂಡ. ಇವಾಗ ಏನಪ್ಪ ಅಂತಂದ್ರೆ, ಇವಾಗ ಸಂಜೆ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಸ್ಪೋರ್ಟ್ಸ್ ಆಡಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಾನು ಇವಾಗ ಸ್ಪೋರ್ಟ್ಸ್ ರಿಲೇಟೆಡ್ ಒಂದು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀನಿ. ತಾವು ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಗೊತ್ತಿದೆ, ತಾವು ಸ್ಪೋರ್ಟ್ಸ್ ಆಡ್ತೀರಾ ಅಂತ ನಾನು ಕೂಡ. ಏನಪ್ಪ ಕ್ವಶನ್ ಅಂತಂದರೆ, ಯಾವ ಸ್ಪೋರ್ಟ್ಸ್ ಪರ್ಸನ್ನ ತುಂಬ ಲೈಕ್ ಮಾಡ್ತೀರಿ? ಕಬಡ್ಡಿ. ಹೆಸರು ತಿಳ್ಕೊಬೋದಾ? ಪವನ್ ಶರಾವತ್ ಸರ್, ಯಾಕಂತ ತಿಳ್ಕೊಬೋದಾ? ಯಾಕಂದ್ರೆ ನಮ್ಮ ಕರ್ನಾಟಕ ಅಂದ್ರೆ ನಮ್ಗೆ ಹೆಮ್ಮೆ ರೀ. ಅವ್ರ ಗೆದ್ದು ನಮ್ಗೆ ಖುಷಿ ಆಕತ್ರಿ. ನಮ್ಮ ಕರ್ನಾಟಕ ಅಂದ್ರೆ ಹೆಮ್ಮೆ, ಇದ್ರಗೋಸ್ಕರ ಅಷ್ಟು ನಾವು ಅವ್ರನ್ನ ಲೈಕ್. ನಿಮ್ದು ಫೇವ್ರೇಟ್ ಸ್ಪೋರ್ಟ್ಸ್ ಬಂದ್ಬಿಟ್ಟು ಕಬಡ್ಡಿ, ಅದಕ್ಕೋಸ್ಕರ ಅವ್ರನ್ನ ನೀವು ತುಂಬ ಲೈಕ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಜೊತೆನೂ ಮಾತಾಡಿ ಆಯ್ತಾ. ಅವ್ರವ್ರ ಅನಿಸಿಕೆಗಳನ್ನ ಅವ್ರು ಹೇಳಿದಾರ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.